ನೋಡಿ, ಹೈಕೋರ್ಟು ತೀರ್ಪನ್ನು ಕೊಟ್ಟು ಹೆಚ್ಚು ಕಡಿಮೆ ಇವತ್ತಿಗೆ 9 ದಿನ ಕಳೀತು. ನಾಳೆ ಫೆಬ್ರವರಿ 1, ಅಲ್ಲಿಗೆ 10 ದಿನ ಕಂಪ್ಲೀಟ್ ಆಗುತ್ತೆ. 10 ದಿನದಿಂದ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ವಿಚಾರ ಆಗಿರ್ಬೋದು, ಇಲ್ಲ ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನ ಕುರಿತು ನಾವೇನು ಕ್ರಮಗಳನ್ನ ತಗೊಳ್ಳೋದಕ್ಕೆ ಮುಂದಾಗಿದ್ದೀವಿ ಅನ್ನೋ ಒಂದು ವಿಚಾರ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಇಲಾಖೆ ಬಾಯೇ ಬಿಡ್ತಾ ಇಲ್ಲ. ಏನೋ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಂತೂ ವರದಿ ಬರಲಿ, ತೀರ್ಪು ಕೊಟ್ಟಿರುವಂಥ ವರದಿ ಬರಲಿ, ಅದನ್ನೆಲ್ಲ ನೋಡಿ ನಮ್ಮ ಲೀಗಲ್ ಟೀಮ್ ಜೊತೆ ಕೂತ್ಕೊಂಡು ನಾನು ಮಾತಾಡೋದ್ರ ಬಗ್ಗೆ ಹೇಳ್ತೀನಿ. 10 ದಿನ ಬೇಕಾ ಈ ವಿಚಾರನ ಹೇಳೋದಕ್ಕೆ? ಇಲ್ಲಿ ಪ್ರತಿ ಕ್ಷಣ ಸಂಪಾದನೆಗಳಿಲ್ಲದೆ ಆಟೋ ಡ್ರೈವರ್ಸ್ಗಳು, ಕ್ಯಾಬ್ ಡ್ರೈವರ್ಸ್ಗಳು, ಈ ಯಾವುದು ಆ್ಯಪ್ ಬೇಸ್ಡ್ ಸಂಸ್ಥೆಗಳು ಮಾಡ್ತಿರುವಂಥ ಅಕ್ರಮ ದಂಧೆಯಿಂದ ಪ್ರತಿ ಕ್ಷಣನೂ ಕೂಡ ಸಂಪಾದನೆ ಇಲ್ಲದೆ ಇರುವಂಥ ರೀತಿಯಲ್ಲಿ ಒದ್ದಾಡ್ತಿದ್ದಾರೆ. ಇವರೇನೋ ಸಾರಿಗೆ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳಿಗೆ ಜನ ಕಟ್ಟೋ ತೆರಿಗೆ ದುಡ್ಡಿಂದ ಸಂಬಳ ಬರ್ತದೆ, 10 ದಿನ ಅಲ್ಲ 6 ತಿಂಗಳು ಹೋದ್ರೂ ಕೂಡ ಅವ್ರಿಗೆ ನೊಯ್ಯಲ್ಲ, ಎಲ್ಲೂ ಏನೂ ನೊಯ್ಯಲ್ಲ. ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೂ ಕೂಡ ಸಂಬಳ ಬರುತ್ತೆ, ಅವ್ರಿಗೂ ಏನು ಆಗಬೇಕಾಗಿಲ್ಲ. ಮಿನಿಸ್ಟ್ರ್ ಆಗಿತ್ಕೊಂಡು ಬೇಡದೇ ಇರೋವಂಥ ವಿಚಾರಗಳನ್ನ ತಲೆ ಕೆಡಿಸ್ಕೊಂಡು ಬೇಕಾಗಿರುವಂಥ ವಿಚಾರನ ಬಿಟ್ಬಿಟ್ಟು ಆರಾಮಾಗಿ ಅವರು ಕೂಡ ಓಡಾಡ್ಕೊಂಡಿರ್ತಾರೆ. ಅವ್ರಿಗೂ ಏನು ಅದರಿಂದ ಏನು ಆಗಬೇಕಾಗಿಲ್ಲ. ಯಾಕೆಂದರೆ ಟ್ರಾನ್ಸ್ಪೋರ್ಟು ಮಿನಿಸ್ಟ್ರ್ ಏನಾದರೂ ಎಲ್ಲೋ ಬೋರ್ಡ್ ಗಾಡಿ ಇಟ್ಕೊಂಡು ಗಾಡಿ ಓಡಿಸ್ತಿದ್ರೆ ಅದ್ರ ಬೆಲೆ ಗೊತ್ತಿರೋದು. ಇಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿರೋ ಅಧಿಕಾರಿಗಳೇನಾದರೂ ಗಾಡಿಗಳನ್ನ ಇಟ್ಕೊಂಡು ಅವರು ಪ್ರತಿದಿನ ಗಾಡಿ ಓಡಿಸ್ಕೊಂಡು ಟ್ರಾನ್ಸ್ಪೋರ್ಟ್ ಕೆಲಸಗಳನ್ನ ಮಾಡಿಕೊಂಡು ಗೌರ್ಮೆಂಟ್ ಸಂಬಳ ತಗೊಂತಿದ್ರೆ ಅದ್ರ ನೋವೇನು ಅಂತ ಗೊತ್ತಾಗಿರೋದು. ಅಣ್ಣಂದ್ರಗಳಿಗೆ ಅಂಥದ್ದೇನು ನೋವುಗಳಿಲ್ಲ, ಅವ್ರಿಗೆ ಹೆಂಗಿದ್ರು ಸಂಬಳ ಬಂದೇ ಬರ್ತದೆ. ಬಾಯಿ ಬಡ್ಕೊಳ್ಳೋರು ಬಡ್ಕೊಳ್ಳಿ, ಆಯಿತು ನೋಡೋಣ ಮಾಡೋಣ, ಆಯ್ತು ಏನೋ ಮನವಿ ಕೊಟ್ಟಿರೋ ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ತೀವಿ. ಏನೋ ಒಂಥರ ತಾತ್ಸಾರ, ಏನೋ ಒಂಥರ ಮದ ತುಂಬಿರೋ ಅಂಥ ರೀತಿ ಅವರ ವರ್ತನೆಗಳು, ಇದನ್ನೆಲ್ಲ ನೋಡ್ತಿದ್ರೆ ಬಡವರು ಪ್ರತಿ ಕ್ಷಣನೂ ಕೂಡ ಇದರಲ್ಲಿ ಏನೋ ಒಳ್ಳೇದಾಗ್ತದೆ ಅಂತ ಹೇಳಿ ಎದುರು ನೋಡ್ತಾ ಇದ್ದಾರಲ್ಲ, ಅಂಥ ಬಡ ವರ್ಗದ ಕಾರ್ಮಿಕರ ಬೆಲೆ, ಅದ್ರ ನೋವು ಈ ನಾಲಾಯಕ್ಗಳಿಗೆ ಅರ್ಥನೇ ಆಗ್ತಿಲ್ವಾ ಅನ್ನೋದು ನನಗೂ ಕೂಡ ದೊಡ್ಡ ಸಂಶಯವಾಗಿ ಕೂತಿರುವಂಥದ್ದು. ನೋಡಿ, ಹೈಕೋರ್ಟು ಒಂದು ತೀರ್ಪು ಕೊಡ್ತು, ಅಂದರೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದೀನಿ. ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಗೈಡ್ಲೈನ್ಸ್ಗಳನ್ನ ರೂಪಿಸ್ಕೊಡಿ, ಎಲ್ಲೋ ಬೋರ್ಡಾಗಿ ಅವರು ಮಾಡ್ಕೊಳ್ಳಿ, ಗೈಡ್ಲೈನ್ಸ್ಗಳನ್ನ ರೂಪಿಸ್ಕೊಡಿ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದೆ. ಅದ್ರ ಜೊತೆಗೆ ನೀವು ಗೈಡ್ಲೈನ್ಸ್ ರೆಡಿ ಮಾಡೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಬೈಕ್ಗಳು ಸೇವೆ ಕೊಡ್ಕೂಡ್ದು, ಇದನ್ನು ಕೂಡ ಸ್ಟಾಪ್ ಮಾಡಿ ಅನ್ನೋ ರೀತಿಯಲ್ಲೂ ಕೂಡ ಆ ಆದೇಶದ ಕಾಪಿಯಲ್ಲಿ ಹೇಳಿದೆ. ಬಾಕಿ ಇನ್ನೇನಾದರೂ ಹೇಳಿರಲಿ, ಅದನ್ನು ಅವರೆಲ್ಲ ಕೂತ್ಕೊಂಡು ಓದ್ಕೊಳ್ಳಿ. ಅಟ್ಲೀಸ್ಟು ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪನ್ನು ಆಧರಿಸ್ಬಿಟ್ಟು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಓಲಾ, ಊಬರ್, ರ್ಯಾಪಿಡೋ ಅನ್ನೋ ಈ 3 ಲೈಸೆನ್ಸೇ ಇಲ್ಲದೆ ಇರುವಂತಹ, ಕರ್ನಾಟಕದಲ್ಲಿ ಲೈಸೆನ್ಸೇ ಇಲ್ಲದೆ ಇರುವಂಥ ಅಕ್ರಮವಾಗಿ ಇಲ್ಲಿ ಬಿಸ್ನೆಸ್ನ ನಡೆಸ್ತಿದ್ದಾರೆ. ಈ ಲೈಸೆನ್ಸೇ ಇಲ್ದಿರುವಂತಹ ಆ್ಯಪ್ ಸಂಸ್ಥೆಗಳು ಬೈಕ್ ಟ್ಯಾಕ್ಸಿ ಸೇವೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೈಕೋರ್ಟಲ್ಲಿ ಹೋಗಿ ಲೈಸೆನ್ಸೇ ಇಲ್ದಿರೋ ಅಂಥವ್ರು ಹೋಗಿ ಕೇಸನ್ನ ಹಾಕಿ ಸರ್ಕಾರಕ್ಕೆ ಚೀಮಾರಿ ಹಾಕುವಂಥ ಕೆಲಸ ಮಾಡಿದ್ದಾರೆ. ಎಂಥ ನಾಚಿಗೇಡಿನ ಕೆಲಸ ಅಲ್ವಾ ಇದು? ಲೈಸೆನ್ಸೇ ಇಲ್ಲ ಅಂಥವ್ರು ಕಳ್ಳರು ಸರ್ಕಾರದ ವಿರುದ್ಧನೇ ಗೆದ್ದುಬಿಟ್ಟವ್ರೆ, ಅಂದರೆ ಗ್ರೀನ್ ಸಿಗ್ನಲ್ ತಗೊಳ್ಳೋ ಥರ ರೀತಿಯಲ್ಲಿ ಗೆದ್ದುಬಿಟ್ಟವ್ರೆ, ಲೈಸೆನ್ಸ್ ಇಲ್ಲದೆ ಇರೋ ರೀತಿಯಲ್ಲಿರುವಂಥವ್ರು. ಇನ್ನು ನಮ್ಮದೇ ಸರ್ಕಾರ, ನಾವೇ ಅಧಿಕಾರಿಗಳು ಎಂತೆಂಥದ್ದು ಏನೇನೋ ಓದಿ ಕಿಸ್ತು ದಬಾಕ್ಬಿಟ್ಟಿದ್ದೀವಿ, ಕಿಸ್ತು ದಬಾಕಿ ಸ್ಥಾನದಲ್ಲಿ ಬಂದು ಕೂತಿದ್ದೀವಿ ಅನ್ನೋ ರೀತಿಲಿ ಈ ಬಿಲ್ಡಪ್ ಕೊಡ್ತಾರಲ್ಲ ಈ ಅಧಿಕಾರಿಗಳು, ಇವ್ರುಗಳೆಲ್ಲ ಏನು ಓದಿದ್ದಾರೆ ಅನ್ನೋದು ನನಗೂ ಕೂಡ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಈ ಲೈಸೆನ್ಸ್ ಇಲ್ಲದೆ ಇರೋರು ಗ್ರೀನ್ ಸಿಗ್ನಲ್ ತರೋ ಅಂತ ಕೆಲಸ ಮಾಡಿಬಿಟ್ರು. ಇವ್ರು ಈ ಗ್ರೀನ್ ಸಿಗ್ನಲ್ ತಂದಮೇಲೆ ಹೈಕೋರ್ಟ್ ಹೇಳಿದೆ ಅಲ್ವಾ, ಯಾವುದೇ ಕಾರಣಕ್ಕೂ ಇನ್ನು ನೀವು ಗೈಡ್ಲೈನ್ಸ್ ಮಾಡೋವರೆಗೂ ಈ ಸೇವೆ ನಡಿಕೂಡ್ದು, ಬೈಕ್ ಟ್ಯಾಕ್ಸಿ ಸೇವೆ ನಡಿಕೂಡ್ದು ಅನ್ನೋ ರೀತಿಲಿ ಹೇಳಿದೆ. ಈಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ ಈ ಇಲ್ಲಿಗಲ್ ಸಂಸ್ಥೆಗಳಿಗೆ ನೋಟಿಸ್ ಕೊಡ್ಬೋದಲ್ವಾ? ನೋಡ್ರಯ್ಯ, ನೀವು
ನಮ್ಗಳ ಹತ್ರ ಅಗ್ರಿಗೇಟರ್ ಲೈಸೆನ್ಸ್ಗಳೇ ತಗೊಂಡಿಲ್ಲ ನೀವು, ಆದರೂ ಕೂಡ ನಮ್ಮ ಮೇಲೆ ಕೇಸ್ ಹಾಕಿದ್ದೀರಾ, ಕೇಸನ್ನ ಗೆದ್ದಿದ್ದೀರಾ, ಗ್ರೀನ್ ಸಿಗ್ನಲ್ ತರೋ ಅಂತ ರೀತಿಲಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ಇಲ್ಲಿಗಲ್ ಸಂಸ್ಥೆಗೆ ನಾನು ಇವಾಗ ನೋಟಿಸ್ ಸರ್ವ್ ಮಾಡಿದ್ದೀನಿ, ಈ ಬೈಕ್ಗಳನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಆ್ಯಪಲ್ಲಿ ರನ್ ಮಾಡಬೇಡಿ, ನಿಲ್ಲಿಸಿ. ನಮ್ಗೆ ಹೈಕೋರ್ಟ್ ಕೂಡ ಹೇಳಿದೆ, ಇದನ್ನು ನಿಲ್ಲಿಸಿ. ನಾವಿದಕ್ಕೆ ಗೈಡ್ಲೈನ್ಸ್ ತರ್ತೀವೋ ಅಥವಾ ಇದ್ರ ಕುರಿತು ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವೋ, ಈ ನಿರ್ಧಾರಗಳನ್ನ ನಾವು ತಗೊಳ್ಳೋವರೆಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಆ್ಯಪ್ಗಳಲ್ಲಿ ಈ ಬೈಕ್ಗಳನ್ನ ಯಾವುದೇ ಕಾರಣಕ್ಕೂ ಸೇವೆ ನಡೆಸ್ಕೂಡ್ದು. ನೀವು ಹಂಗೇನಾದರೂ ಸೇವೆ ನಡೆಸಿದ್ದೇ ಆದರೆ ನಿಮ್ಮ ಆ್ಯಪ್ಗಳು ಏನು ಇಲ್ಲಿ ನಿಮ್ಮ ಒಂದು ಕಳ್ಳತನದ ಬಿಸ್ನೆಸ್ ನಡೆಸ್ತಾ ಇದ್ದೀರಿ, ನಿಮ್ಮ ಸರ್ವರ್ಗಳನ್ನ ನಾವು ಸೈಬರ್ ಇಲಾಖೆ ಮುಖಾಂತರ ನಿಮ್ಮ ಸರ್ವರ್ಗಳನ್ನ ಹ್ಯಾಕ್ ಮಾಡಿಸ್ತೀವಿ, ನಿಮ್ಮ ಸರ್ವರ್ ಇಲ್ಲಿ ಯಾವುದೇ ಕಾರಣಕ್ಕೂ ವರ್ಕ್ ಆಗಬಾರ್ದು, ಆ ರೀತಿಯಲ್ಲಿ ನಾವು ನಿಮಗೆ ಕ್ರಮ ತಗೊಳ್ಳೋ ಅಂತ ಕೆಲಸ ಮಾಡ್ತೀವಿ ಅಂತ ಹೇಳೋ ಒಬ್ಬ ನಾಲಾಯಕ ಅಧಿಕಾರಿ ಕೂಡ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಅಂದರೆ ಇಂಥವ್ರಿಗೆಲ್ಲ ನಾವು ಯಾಕ್ರಿ ಬಿಟ್ಟು ಸಂಬಳ ಕೊಟ್ಕೊಂಡು AC ರೂಮಲ್ಲಿ ಕೂತ್ಕೊಳ್ಳಪ್ಪ ಅಂತೇಳಿ, ಕೃಷ್ಣ ಕಾರಲ್ಲಿ ಓಡಾಡ್ಕೊಂಡಿರ್ರಿ ಅಂತೇಳಿ ಇವ್ರುಗಳಿಗೆ ನಾವು ಸಂಬಳ ಕೊಟ್ಟಿಡ್ಬೇಕಾ? ಕೊಡ್ಬೋದಲ್ವ? ಒಂದು ನೋಟಿಸ್ ಕೊಡೋದಕ್ಕೇನು? ಈಗ ಹೈಕೋರ್ಟ್ ಏನಾದರೂ ನಾರ್ಮಲ್ ವ್ಯಕ್ತಿಗಳಿಗೆ ಬೈಕ್ಗಳನ್ನ ಓಡಿಸ್ಕೊಂಡಿದ್ದಂಥವ್ರೆ ಕೇಸ್ ಹಾಕಿ ಗೆದ್ದಿದ್ರೆ ಹೌದಪ್ಪ ಹೆಂಗೆ ಕೊಡಕ್ ಸಾಧ್ಯ ಅಂತ ಹೇಳ್ಬೋದು. ಇಲ್ಲಿ ಕೇಸ್ ಹಾಕಿರೋರು ಯಾರು? ಅಗ್ರಿಗೇಟರ್ ಲೈಸೆನ್ಸು ಬರೀ ಕ್ಯಾಬ್ಗಳಿಗೆ ಮಾತ್ರ ಲೈಸೆನ್ಸ್ ಕೊಟ್ಟಿರೋ ಅಂಥದ್ದು. ಅಗ್ರಿಗೇಟರ್ ಲೈಸೆನ್ಸನ್ನ ಬರೀ ಕ್ಯಾಬ್ ರನ್ ಮಾಡೋದಕ್ಕೆ ಮಾತ್ರ ಕೊಡೋ ಅಂಥದ್ದು. ಕ್ಯಾಬ್ ರನ್ ಮಾಡೋದಕ್ಕೇನೆ ಇವ್ರ ಹತ್ರ ಲೈಸೆನ್ಸ್ ಇಲ್ಲ, ಅಗ್ರಿಗೇಟರ್ ಲೈಸೆನ್ಸೇ ತಗೊಂಡಿಲ್ಲ ಇವರು. ಅಂದರೆ ಒಬ್ಬ ಕಳ್ಳ, ಅವನು ಕಳ್ಳ. ಸಮಾಜ ಹೇಳ್ತಾ ಇದೆ, ಕಾನೂನು ಹೇಳ್ತಾ ಇದೆ, ಈ ಓಲಾ ಊಬರ್ ರ್ಯಾಪಿಡೋದ್ರು ಇವರೆಲ್ಲ ಕಳ್ಳರು, ಯಾಕೆಂದ್ರೆ ಲೈಸೆನ್ಸ್ ತಗೊಂಡಿಲ್ಲ, ಇವ್ರು ಕಳ್ಳರು. ಒಬ್ಬ ಕಳ್ಳ ನಾನು ಕಳ್ಳತನ ಮಾಡೋ ಅಂತ ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಜನ ಕಳ್ಳರುಗಳನ್ನ ನಾನು ಇಟ್ಕೊಂಡಿದ್ದೀನಿ, ಇಂಥ ಕಳ್ಳರುಗಳನ್ನ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನ್ನ ಕಳ್ಳತನನ ಇನ್ನೂ ಅನುಕೂಲದ ರೀತಿಯಲ್ಲಿ ಮಾಡ್ಕೊಡಿ ಅನ್ನೋ ರೀತಿಯಲ್ಲಿ ಗೆದ್ಬಿಟ್ಟವನೆ, ಒಬ್ಬ ಕಳ್ಳ ಗೆದ್ಬಿಟ್ಟವನೆ. ಎಂಥ ದುರ್ದೈವ ಅಲ್ವಾ? ಇಂಥ ಕಳ್ಳರುಗಳು ಇವತ್ತಿನ ದಿನ ಗೆದ್ದವ್ರೆ ಅಂದ್ರೆ ನ್ಯಾಯ ಕಳ್ಳತನಕ್ಕೆ ಸಪೋರ್ಟ್ ಮಾಡುತ್ತಾ? ಅಂತ ಕಳ್ಳರುಗಳು ಅಗ್ರಿಗೇಟರ್ ಲೈಸೆನ್ಸನ್ನ ಟ್ಯಾಕ್ಸಿಲಿ ರನ್ ಮಾಡಬೇಕು, ಆದರೂ ಕೂಡ ಲೈಸೆನ್ಸೇ ತಗೊಳ್ದೇನೆ ಆಟೋ, ಬೈಕು, ಟ್ಯಾಕ್ಸಿ ಈ ಮೂರು ಕೂಡ ರನ್ ಆಗ್ತಾ ಇದೆ ಅಂದರೆ ಈ ಆ್ಯಪ್ ಸಂಸ್ಥೆಗಳನ್ನ ಮಟ್ಟ ಹಾಕುವಂಥ ತಾಕತ್ತು ರಾಮಲಿಂಗಾರೆಡ್ಡಿ ಅವರೇ ಇಲ್ವಾ? ನೋಡಿ, ಯಾರಾದರೂ GPS ಪ್ಯಾನಿಕ್ ಬಟನ್ ಬಗ್ಗೆ ಮಾತಾಡಿದ್ರೆ ಹೋರಾಟಗಾರರ ಮೇಲೆ ಪಕ್ಷದ ಕಾರ್ಯಕರ್ತನ ಬಿಡೋದು, ಇಲ್ಲ ಯಾರೋ ಡ್ರೈವರ್ಗಳನ್ನ ಬಿಟ್ಟು ಕೇಸ್ ಹಾಕ್ಸೋದು, ಇದನ್ನೇನಾದರೂ ಮಾಡ್ತೀರಾ ನೋಡ್ರಿ. ಉತ್ರನ ಪೌರುಷ ಒಲೆ ಮುಂದೆ ತೋರ್ಸೋದಲ್ರಿ. ನಾನು ಉತ್ರನ ಪೌರುಷನ ನಿಮ್ಮ ಸರಿಸಮಾನವಾಗಿರುವಂಥ ಎದುರಾಳಿಗಳ ಮೇಲೆ ತೋರಿಸ್ಬೇಕು. ಅದು ನಿಮ್ಮೊಂದು ಲೆವೆಲ್ಗೆ ಸೂಟ್ ಆಗೋದು. ಏನಕ್ಕೂ ಬರದೇ ಇರೋವಂಥ ಒಬ್ಬ ಹೋರಾಟಗಾರರುಗಳ ಮೇಲೆ ನಿಮ್ಮ ಉತ್ರನ ಪೌರುಷ ತೋರ್ಸಕ್ಕೆ ಹೋಗ್ತಿರಲ್ಲ, ನಿಮ್ಮ ಲೆವೆಲ್ಗೆ ಅದು ಸೂಟ್ ಆಗ್ತದೇನ್ರಿ? ಮಾಡ್ರಿ ನೋಡೋಣ. ಅಗ್ರಿಗೇಟರ್ ಲೈಸೆನ್ಸ್ ತಗೊಂಡಿಲ್ಲ ತಾನೇ ಆ್ಯಪ್ ಸಂಸ್ಥೆಗಳು? ಯಾಕೆ ತಗೊಂಡಿಲ್ಲ? ಲೈಸೆನ್ಸ್ ಇಲ್ದೇನೆ ಇವರು ಕಳ್ಳತನದಲ್ಲಿ ನಿಮ್ಮ ವಿರುದ್ಧ ಗ್ರೀನ್ ಸಿಗ್ನಲ್ ತರೋ ಅಂತ ರೀತಿಯಲ್ಲಿ ಕೇಸ್ ಹಾಕಿದ್ರಲ್ಲ, ಎಷ್ಟರ ಮಟ್ಟಿಗೆ ಒಬ್ಬ ಕಳ್ಳ ಗೆಲ್ಲೋದಕ್ಕೆ ಸಾಧ್ಯನಾ? ನ್ಯಾಯನಾ ಒಬ್ಬ ಕಳ್ಳ ಗೆಲ್ಲೋದಕ್ಕೆ ಸಾಧ್ಯನಾ? ಈಗ ಲಕ್ಷಾಂತರ ಜನ ಕಳ್ಳರುಗಳು ಆ ಕಳ್ಳಂಗೆ ಸಪೋರ್ಟ್ ಮಾಡ್ಕೊಂಡು ಗಾಡಿ ಓಡಿಸ್ತವ್ರಪ್ಪ. ಈಗ ಅವನು ಯಾರೋ ರಾಜೀವ್ ಗೌಡ ಅನ್ನೋನು ಕಾಂಗ್ರೆಸ್ MLA, ಅವನಿಗೆ ಆಶ್ರಯ ಕೊಟ್ಟವನ್ನ ಕರ್ಕೊಂಬಂದ್ರಿ. ಯಾಕೆಂದ್ರೆ ತಪ್ಪು, ಒಬ್ಬ ಕಳ್ಳನಿಗೆ ಆಶ್ರಯ ಕೊಟ್ಟರೆ ತಪ್ಪು ಅನ್ನೋ ರೀತಿಯಲ್ಲಿ ಕರ್ಕೊಂಬಂದ್ರಿ. ಈಗ ಕಳ್ಳರುಗಳಲ್ಲಿ ಬಿಸ್ನೆಸ್ ಮಾಡ್ತವ್ರಲ್ಲ, ಅಂಥ ಕಳ್ಳರುಗಳು ಇಂಥ ಅಗ್ರಿಗೇಟರ್ ಲೈಸೆನ್ಸ್ನೇ ತಗೊಳ್ದೇನೆ ಇಲ್ಲಿಷ್ಟು ಜನ ಅಮಾಯಕ ಡ್ರೈವರ್ಸ್ಗಳನ್ನ ಬಳಸ್ಕೊಂತಿದಾರಲ್ಲ, ಇಷ್ಟು ಜನ ಕಳ್ಳರಿಗೆ ಸಪೋರ್ಟ್ ಮಾಡ್ತಿದೀವಲ್ಲ, ಮತ್ತು ಈ ಕಳ್ಳ ವ್ಯವಸ್ಥೆನ ನಿಲ್ಲಿಸ್ಬೇಕಾಗಿರೋರು ಯಾರು? ರಾಮಲಿಂಗಾರೆಡ್ಡಿ ಅವರೇ. ಯಾಕೆಂದ್ರೆ ನಿಮ್ಗೆ ಇದನ್ನೆಲ್ಲ ಪ್ರಶ್ನೆ ಮಾಡಿ ಯಾರು ಕೂಡ ಕೇಳಲ್ಲ, ನನಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನ ಕೇಳೋದಕ್ಕೆ ಯಾರು ಕೇಳಲು ಸಾಧ್ಯ ಇಲ್ಲ ಅಂತಲೂ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದರೆ ನಿಮ್ಮನ್ನ ಸಾಹೇಬ್ರೆ, ಸಲಾಮ್ರಿ ಸಾಹೇಬ್ರೆ ಅಂತ ಸಲಾಮ್ ಮಾಡ್ಕೊಂಡಿರುವಂಥ ಲೀಡರ್ಗಳೇ ಇರೋರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ನಿಮ್ಮಿಂದ ನಮಗೇನು ಆಗಬೇಕಾಗಿಲ್ಲ, ನಿಮ್ಮ ಬಕೆಟ್ ಹಿಡಿಯೋದ್ರಿಂದ ನಮಗೇನು ಆಗಬೇಕಾಗಿಲ್ಲ. ಆಮೇಲೆ ಅಲ್ಲಿರೋ ವೇಸ್ಟ್ ಅಧಿಕಾರಿಗಳು, ಅವ್ರ ವರ್ತನೆಗಳನ್ನ ನಾನು ನೋಡಿ ಸಾಕಾಗ್ಬಿಟ್ಟಿದೆ. ಎಲ್ಲ ಡಮ್ಮಿ ಪೀಸ್ಗಳು. ಯಾರಾದರೂ ಕಾನೂನು ಮಾತಾಡೋಕ್ಕೆ ಬಂದರೆ ಅವ್ರನ್ನ ಬಾಯಿ ಮುಚ್ತಾರೆ ಹೊರತು
ಇಂಥ ಕಾನೂನಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ, ಇದನ್ನು ಸರಿಪಡಿಸ್ಬೇಕು ಅನ್ನೋ ರೀತಿಯ ಖಡಕ್ ಆಫೀಸರ್ಸ್ಗಳು ಯಾರೂ ಇಲ್ಲ. ಒಬ್ಬರೇ ಒಬ್ಬರು ನಾನು ನೋಡ್ದಂಗೆ ಇಕ್ಕೇರಿ ಸಾಹೇಬ್ ಇದ್ದಿದ್ದು. ಇನ್ನು ಅದರ ತರುವಾಯ ಬಂದಂಥವ್ರು ಎಲ್ಲರೂ ಕೂಡ ಡಮ್ಮಿ ಪೀಸ್ಗಳೇ ಅಂತ ಗೊತ್ತು. ಅಂಥವ್ರ ಹತ್ರ ಹೋಗಿ ಮನವಿ ಕೊಟ್ಕೊಂಡು ಅವ್ರು ಏನೋ ಕಿಸ್ತು ದಬಾಕ್ಬಿಡ್ತಾರೆ ಅನ್ನೋಷ್ಟು ಅವಿವೇಕಿ ನಾನಲ್ಲ. ಆದರೂ ಕೂಡ ಒಂದೇ ಒಂದು ನೋಟಿಸು ಟ್ರಾನ್ಸ್ಪೋರ್ಟ್ ಇಲಾಖೆಯಿಂದ ಕೊಡ್ಬೋದು. ಓಲಾ, ಊಬರ್, ರ್ಯಾಪಿಡೋ 3 ಸಂಸ್ಥೆಗೂ ಕೂಡ ನಾವು ಗೈಡ್ಲೈನ್ಸ್ ಮಾಡೋವರೆಗೂ ನಿಮ್ಮ ಆ್ಯಪಲ್ಲಿ ಯಾವುದೇ ಕಾರಣಕ್ಕೂ ಬೈಕ್ಗಳು ರನ್ ಆಗಬಾರ್ದು. ನಾವು ಗೈಡ್ಲೈನ್ಸ್ ಕೊಡ್ತೀವಿ, ವೆಯ್ಟ್ ಮಾಡಿ. ಇನ್ನು ಸುಮಾರು ಜನ, ಯಾಕೆಂದರೆ ಇಲ್ಲಿ ಸಂಘಟನೆ ಅನ್ನೋದಕ್ಕಿಂತ ಒಕ್ಕೂಟಗಳು ಜಾಸ್ತಿ ಆಗ್ಬಿಟ್ಟವೆ. ಅವನದೊಂದು ಒಕ್ಕೂಟ, ಇವನದೊಂದು ಒಕ್ಕೂಟ, ಇನ್ನೊಬ್ಬೊಂದು ಒಕ್ಕೂಟ ಅಂದ್ಕೊಂಡು ಒಂದು 3 ಜನ ಒಂದೊಂದು ಸಂಘಟನೆ ಅವ್ರನ್ನ ಗುಡ್ಡೆ ಹಾಕೊಂಬಿಡೋದು. ನನ್ನ ಹತ್ರ ಒಂದು 3 ಸಂಘಟನೆ ಅವೆ, ನಂದೊಂದು ಒಕ್ಕೂಟ. ಅವನ ಹತ್ರ ಇನ್ನೊಂದು 3 ಸಂಘಟನೆ ಅವೆ, ನಂದೊಂದು ಒಕ್ಕೂಟ. ಹಿಂಗೆ ನೀವು ಕೂಟಗಳನ್ನ ಮಾಡ್ಕೊಂಬಿಟ್ಟು ಸುಮಾರು ಜನ ಬಂದು ಎಲ್ಲ ನಾನು ಲಾಯರ್ನ ನೇಮಿಸ್ಬಿಡ್ತೀನಿ, ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡ್ತೀನಿ, ಈ ಅಧಿಕಾರಿಗಳೇನೂ ಮಾಡ್ತಿಲ್ಲ, ಮಂತ್ರಿಗಳೇನೂ ಮಾಡ್ತಿಲ್ಲ, ಬರೀ ಮಾತುಗಳು ಮಾತಾಡ್ತವ್ರೆ ಹೊರತು ಒಂದು ನೋಟಿಸ್ ಸರ್ವ್ ಮಾಡ್ರಿ ಅಂತ ಯಾರೂ ಹೇಳ್ತಾ ಇಲ್ಲ. ನಿಲ್ಲಿಸಿ, ಬೈಕ್ ಟ್ಯಾಕ್ಸಿ, ನೀವು ಗೈಡ್ಲೈನ್ಸ್ ಕೊಡೋವರೆಗೂ ನಿಲ್ಲಿಸೋ ಅಂಥ ರೀತಿಲಿ ಒಂದಷ್ಟು ಕೊಡ್ರಿ, ಒಂದು ಅಧಿಸೂಚನೆ ಕಾಪಿ ಕೊಡ್ರಿ ಆ 3 ಸಂಸ್ಥೆಗಳಿಗೆ ಅಂತ ಹೇಳೋರು ಒಬ್ಬರೂ ಇಲ್ಲ. ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅವ್ರ ಕೇಸ್ ವಿಚಾರದಲ್ಲಾದರೆ ಪೊಲೀಸ್ ಇಲಾಖೆ, ಸರ್ಕಾರ ಸಪೋರ್ಟ್ ಮಾಡಿ ದರ್ಶನ್ ಅವ್ರನ್ನ ಮತ್ತೆ ಜೈಲಿಗೆ ಕಳಿಸುವಂಥ ಕೆಲಸ ಮಾಡುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ. ಇಲ್ಲಿ ಕಾರ್ಮಿಕರುಗಳು ಪ್ರತಿದಿನ ಸಾಯ್ತವ್ರಲ್ಲ, ಪ್ರತಿದಿನ ಸಾಯುವಂಥ ಹಂತಕ್ಕೆ ಹೋಯ್ತವ್ರಲ್ಲ, ಅಂಥ ಕಾರ್ಮಿಕರುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆ ಸರ್ಕಾರನ ಬಳಸ್ಕೊಂಡು ಸುಪ್ರೀಂ ಕೋರ್ಟ್ಗೆ ಲಾಯರ್ನ ನೇಮಿಸ್ಕೊಂಡು ಹೋಗ್ಬೋದಲ್ವಾ? ಅಲ್ಲಿ ಹೋಗಿ ಅಲ್ಲಿಂದನೂ ಕೂಡ ಈ ಆ್ಯಪ್ ಸಂಸ್ಥೆಗಳಿಗೆ ನೋಟಿಸ್ ಕೊಡ್ಬೋದಲ್ವಾ? ನೋಡಿ, ನೀವೆಲ್ಲ ಚೆನ್ನಾಗಿ ಕಾನೂನು ಗೊತ್ತಿರೋರು, ಮಂತ್ರಿಗಳಾಗಿರೋ ಅಂಥವ್ರು ಅಲ್ರಿ. ಆ ವೈಟ್ ಬೋರ್ಡ್ 2 ವೀಲರ್ಗಳಲ್ಲಿ ಇವತ್ತು ಪ್ಯಾಸೆಂಜರ್ ಸೇವೆ ಕೊಡ್ತಾ ಇದ್ದಾರಲ್ಲ, ನೋಡ್ರಿ, ಆ್ಯಪ್ ಸಂಸ್ಥೆಗಳಿಗೆ ದುಡ್ಡು ಬೇಕು. ಯಾಕೆ ಅಂದರೆ ನಿಮ್ಮಂಥ ರಾಜಕಾರಣಿಗಳು, ಅಧಿಕಾರಿಗಳು ಅದರ ಮೇಲೆಲ್ಲ ಶೇರ್ ಹಾಕಿರ್ತೀರ. ಶೇರ್ದಾರರುಗಳಿಗೆ ಅವನು ದುಡ್ಡು ಕೊಡಬೇಕು, ಅವನಿಗೆ ಅಮಾಯಕರುಗಳು ಬೇಕು. ಅಮಾಯಕರುಗಳು ಯಾರು? ನಮ್ಮ ಜನ. ಜನಕ್ಕೇನು ಬೇಕು? ಹಣ ಬೇಕು. ನಾನು ಅಕ್ರಮವಾಗಿ ದುಡಿತೀನೋ, ಲೀಗಲಾಗಿ ದುಡಿತೀನೋ, ಒಟ್ಟಿನಲ್ಲಿ ಯಾವುದೋ ಒಂದು ಆ್ಯಪ್ ಇದೆ, ನನ್ನ ಗಾಡಿಯಲ್ಲಿ ಹೋಗಿ ಸೇರ್ಕೊಂಡ್ರೆ ಆ್ಯಪಲ್ಲಿ ಜನ ಬರ್ತಾರೆ, ನಾನು ಅದನ್ನು ಕರ್ಕೊಂಡೋಗ್ಬಿಟ್ರೆ ನಂಗೆ ದುಡ್ಡು ಬರ್ತದೆ. ಅದು ಲೀಗಲ್ಲೋ ಇಲ್ಲೀಗಲ್ಲೋ ಅದನ್ನೆಲ್ಲ ನಮಗೆ ಗೊತ್ತಿಲ್ಲ. ನಾನು ಬಡವ ಇದ್ದೀನಿ, ನಾನು ದುಡಿಬೇಕು, ನನ್ನ ಕಮಿಟ್ಮೆಂಟ್ ಇಷ್ಟೈತೆ ಅಂತ ಅವರ ನೋವುಗಳನ್ನ ಅವ್ರು ಹೇಳ್ಕೊಂತಾರೆ. ಅಂಥ ಅಮಾಯಕರುಗಳನ್ನ ಬಳಸ್ಕೊಂಡು ಈ ಆ್ಯಪ್ ಸಂಸ್ಥೆಗಳು ವೈಟ್ ಬೋರ್ಡ್ 2 ವೀಲರ್ಗಳಲ್ಲಿ ಸೇವೆ ಕೊಡಿಸ್ತವ್ರೆ. ಕೈಕಾಲು ಮುರ್ಕೊಂಡವ್ರೆ, ಪ್ರಾಣ ಕಳ್ಕೊಂಡವ್ರೆ. ಆ ರೀತಿ ಇರೋರೆಲ್ಲ ಇದೇ ನಿಮ್ಮ ಪೊಲೀಸ್ ಇಲಾಖೆಗಳಲ್ಲಿ FIR ಮಾಡಿಸಿದ್ದಾರೆ. FIR ಆಗಿರೋ ಅಂಥವ್ರು ಆ ವೈಟ್ ಬೋರ್ಡ್ 2 ವೀಲರ್ RC ಮಾಲೀಕರುಗಳ ಮೇಲೆ ಪರಿಹಾರಕ್ಕೆ ಲಾಯರ್ಗಳ ಮುಖಾಂತರ ಪರಿಹಾರನ ಕೇಳ್ತವ್ರೆ. ಇನ್ನು ಎಷ್ಟು ದಿನ ಈ ಕಣ್ಣ ಮಚ್ಚಲೆಲ್ಲ ಹೋಗ್ಬೇಕು? ಪಾಪ ಅಮಾಯಕರುಗಳು ಕೂಡ ಬಲಿ ಹೊಡಿತಾ ಇದ್ದೀರಾ. ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಯಾಕೆ ಅಂದರೆ ಅವರು ನಾವೇನು ಮಾಡೋಕ್ಕಾಗ್ತದೆ, ನಮ್ಮ ಕಮಿಟ್ಮೆಂಟ್ ಇಷ್ಟೈತೆ, ನಾವು ಬೈಕಲ್ಲೇ ನಾವು ಓಡಿಸೋದು ಅಂತಾರೆ. ಅಂದರೆ ಆ ಕೋತ್ ನನ್ನ ಮಕ್ಕಳು ಹೇಳಿ ಸಾಕಾಗೋಯ್ತು. ಅದರಿಂದ ಬಿದ್ದು ಕೈಕಾಲು ಮುರ್ಕೊಂಡು ಪರಿಹಾರಕ್ಕೆ ತಲೆ ಕೊಟ್ಟವರಲ್ಲ ಅವರಂತೂ ಆಚೆಗೆ ಬಂದು ಎಲ್ಲೂ ಮಾತಾಡ್ತಿಲ್ಲ. ಹೌದು, ನಮ್ಮ ಮೇಲೆ ಈ ಥರ ಬಿದ್ದಿರೋ ಅಂಥವ್ರು ಕೇಸ್ ಹಾಕಿದ್ದಾರೆ, ಇಷ್ಟು ಲಕ್ಷ ಪರಿಹಾರ ಕೇಳೋ ಅಂಥ ರೀತಿಯಲ್ಲಿ ಆಗಿದೆ, ನಾನಿಂಥ ಒಂದು ಬೈಕನ್ನು ಓಡಿಸಿದ್ರಿಂದ ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಯಾರು ಬಂದು ಆಚೆಗೆ ಬಾಯಿ ಬಿಡ್ತಾ ಇಲ್ಲ. ಈ ಸತ್ಯ ನಿಮ್ಮ ಇಲಾಖೆಗಳಿಗೂ ಗೊತ್ತಿದೆ. ಕಾನೂನು ಬಲ್ಲವರು ಅಮಾಯಕ ಜನರನ್ನ ಈ ಆ್ಯಪ್ ಕಳ್ಳ ಸಂಸ್ಥೆಗಳು ಕಾನೂನಿನ ಕುಣಿಕೆ ಒಳಗಡೆ ತಂದು ತುಳುಕ್ತಾ ಇದ್ದಾರೆ. ಅಮಾಯಕರುಗಳನ್ನ ಆರ್ಥಿಕವಾಗಿ ಬಗ್ಬಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಮಾಯಕರುಗಳನ್ನ ಜೈಲು ಕರ್ಕೊಂಡೋಗಿ ಕುಂಡ್ರಿಸುವಂಥ ಕೆಲಸಗಳು ಈ ಆ್ಯಪ್ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ನೀವು ಕಾನೂನು ಬಲ್ಲಿರೋ ಅಂಥ ಅಧಿಕಾರಿಗಳು, ಕಾನೂನು ಗೊತ್ತಿರೋ ಅಂಥ ಸಚಿವರು ಅಮಾಯಕರುಗಳನ್ನ ಬಲಿ ಹೊಡೆಯುವಂಥ ಕೆಲಸ ಮಾಡ್ತಿದ್ದೀರಲ್ಲ, ಯಾಕೆ ಒಂದು ನೋಟಿಸ್ ಕೊಡಬಾರ್ದ? ಟ್ರಾನ್ಸ್ಪೋರ್ಟ್ ಇಲಾಖೆಯಿಂದ ಯಾಕ್ರಿ ನೋಟಿಸ್ ಹೋಗ್ಬಾರ್ದು? ಯಾಕೆ ಮಾಧ್ಯಮಗಳ ಮುಖಾಂತರ ಮಂತ್ರಿಗಳಾಗ್ಲಿ ಕಮಿಷನರ್ಗಳಾಗ್ಲಿ ಯಾಕೆ ಮಾಧ್ಯಮದ ಮುಂದೆ ಬರ್ತಾ ಇಲ್ಲ? ಯಾಕೆ ಆ 2 ವೀಲರ್ನ ಬಳಸೋರಿಗೆ ಬಳಸಬೇಡ್ರಪ್ಪ, ವೈಟ್ ಬೋರ್ಡಲ್ಲಿ ನೀವು ಓಡಿಸೋದ್ರಿಂದ ಅದರಲ್ಲಿ ಪ್ರಯಾಣಿಕರುಗಳು ಏನಾದರೂ ಬಿದ್ದು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ
ನಿಮ್ಮ ಮೇಲೆ ಕೇಸ್ ಆದರೆ ಅದಕ್ಕೆ ಕಟ್ಟುವಂಥ ಪರಿಹಾರಗಳು, ಅವ್ರು ಕೇಳುವಂಥ ಅಷ್ಟು ಪರಿಹಾರಗಳು ನೀವು ಕೊಡಬೇಕಾಗ್ತದೆ. ಅವ್ರು ಯಾರೋ XYZ ಆ್ಯಪ್ ಸಂಸ್ಥೆಗಳು ಬಂದಿದ್ದಾವೆ, ಅವ್ರು ಅಕ್ರಮವಾಗಿದ್ದಾರೆ, ಅವ್ರನ್ನ ನಾವು ಕಾನೂನು ರೀತಿಯಲ್ಲಿ ಬಡಿತೀವಿ, ನೀವಿಂಥದಕ್ಕೆ ಸಪೋರ್ಟ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟು ಯಾವ ನನ್ನ ಮಕ್ಕಳು ಅಧಿಕಾರಿಗಳಾರು ಕೊಟ್ಟಿದ್ದೀರಯ್ಯ? ನೀವು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ರೀಸೆಂಟಾಗಿ ಯಾವ್ದಾದ್ರು ಕೊಟ್ಟಿದ್ದೀರಾ? ಮಂತ್ರಿ ಆಗಿತ್ಕೊಂಡು ಈ ಥರದೊಂದು ಏನಾದರೂ ಒಂದು ಸ್ಟೇಟ್ಮೆಂಟು ಬಂದಿಲ್ಲ. ಹೈಕೋರ್ಟಲ್ಲಿ ಕೇಸ್ ಇದೆ, ಹೈಕೋರ್ಟಲ್ಲಿ ಕೇಸ್ ಇದೆ, ಕೇಸ್ ಆಯಿತು, ಗ್ರೀನ್ ಸಿಗ್ನಲ್ ಕೊಡ್ತು, ಕಾನೂನು ರೂಪಿಸೋದಕ್ಕೆ ಹೇಳಿದೆ, ಅದು ರೂಪಿಸೋವರೆಗೂ ಇದು ನಿಲ್ಲಬೇಕು ಈ ಸೇವೆ, ಅದು ನಿಲ್ತಾ ಇಲ್ಲ. ಇಲ್ಲಿ ಪ್ರತಿದಿನ ಡ್ಯೂಟಿಗಳು ಬರದೆ ಸಾಯ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ಟೋ ಅಂಥವ್ರು. ನಿಮಗೆ 3 ತಿಂಗಳಾದರೆ ಟ್ಯಾಕ್ಸ್ ಕಟ್ಟಬೇಕು, 6 ತಿಂಗಳಾದರೆ ಕ್ವಾರ್ಟರ್ ಟ್ಯಾಕ್ಸ್ ಕಟ್ಟಬೇಕು, ವರ್ಷ ಆದರೆ ನಿಮಗೆ ಟ್ಯಾಕ್ಸ್ ಕಟ್ಟಬೇಕು, ವರ್ಷ ಆದರೆ ಇನ್ಶೂರೆನ್ಸ್ ಕಟ್ಟಬೇಕು, ವರ್ಷ ಆದರೆ FC ಬರಬೇಕು. ಎಲ್ಲಿಂದ ದುಡ್ಡು ತಂದು ಕೊಡ್ತಾರೆ ಹೇಳಿ? ರಾಮಲಿಂಗ ರೆಡ್ಡಿ ಅವರೇ ಹೇಳಿ, ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವರೇ. ಆರಾಮಾಗಿ ಕೃಷ್ಣ ಕಾರಲ್ಲಿ ಹಿಂದೆ ಮುಂದೆ ಗಾಡಿಗಳು ಹಾಕ್ಕೊಂಡು AC ರೂಮಲ್ಲಿ ಸಂಬಳ ತಗೊಂಡು ಓಡಾಡ್ಕೊಂಡು ಇದ್ಬಿಟ್ರೆ, ನಿಮ್ಮ ಅನುಕೂಲನ ನೀವು ನೋಡಿಕೊಂಡು ನಿಮ್ಗೇನು ಬೇಕೋ ಆ ವಿಚಾರಗಳನ್ನ ಕೆಲಸಗಳನ್ನ ಮಾಡ್ಕೊಂಡು ಆರಾಮಾಗಿ ಇದ್ಬಿಟ್ರೆ, ನಿಮ್ಮಂಥವ್ರಿಗೆ ಸಂಬಳ ಕೊಟ್ಕೊಂಡು ನೀವು ಹಾಕುವಂಥ ದಂಡಗಳನ್ನ ಕಟ್ಕೊಂಡು ದುಡಿಯೋಕ್ಕಾಗದೆ, ದುಡಿಯೋಕೆ ಹೋದ್ರೂ ಕೂಡ ದುಡಿಯೋಕ್ಕಾಗದೆ ಇರೋವಂಥ ಸ್ಥಿತಿನ ತಂದು ನಿಲ್ಲಿಸ್ಬಿಟ್ಟಿದ್ದೀರಾ. ನಿಮ್ಮ ಯೋಗ್ಯತೆಗಳಿಗೆ ಬಾಯಿಗಾಕ ಒಂದು ಆ್ಯಪ್ ರೆಡಿ ಮಾಡೋಕ್ಕಾಗಿಲ್ಲ. ನಿಮ್ಮ ಯೋಗ್ಯತೆಗಳಿಗೆ ಐರಾವತ ಸ್ಕೀಮಲ್ಲಿ ಕಾರ್ಗಳು ಕೊಡೋದಂತೆ, ಹೋಗ್ರಿ ಓಲಾ ಊಬರಲ್ಲಿ ಅಟ್ಯಾಚ್ ಮಾಡ್ಕೊಂಡು ಓಡಿಸ್ಕೊಳ್ಳಿ ಅಂತೆ. ಸರ್ಕಾರದಿಂದ ಯೋಗ್ಯತೆಗೆ ಒಂದು ಆ್ಯಪ್ ಬಿಟ್ಟು ಸರ್ಕಾರದ ಕಡೆಯಿಂದನೇ ಎಲ್ಲ ಅಲ್ಲಿ ಏನಕ್ಕೆ ಕೊಡ್ತೀರಾ ಕಮಿಷನ್ನು? ಅಲ್ಲಿ ಯಾಕ್ರ ಕೊಡ್ತೀರಾ? ಸಬ್ಸ್ಕ್ರೈಬರು ಕೊಡ್ರ, ಸರ್ಕಾರಕ್ಕೆ ಕೊಡ್ರ, ಎಲ್ಲ ನಾವೇ ಮಾಡಿಕೊಡ್ತೀವಿ. ಮಾಡ್ರಿ ಒಂದು ಆ್ಯಪು. ಆಗಲ್ಲ, ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯವೂ ಇಲ್ಲ, ನೀವು ಮಾಡೋಕ್ಕೂ ಹೋಗಲ್ಲ. ಯಾಕೆ? ಅದು ಮಾಡಿಬಿಟ್ರೆ ಹಾಕಿರುವಂಥ ಶೇರ್ಗಳಿಗೆ ಕಷ್ಟಪಟ್ಟು ದುಡ್ದು ನಾವು ಹಾಕಿರುವಂಥ ಬಂಡವಾಳಕ್ಕೆ ಸ್ಲೀಪಿಂಗ್ ಪಾರ್ಟ್ನರಾಗಿ ಆರಾಮಾಗಿರ್ತೀವಿ. ನಮ್ಗೇನು ದುಡ್ಡು ಬರಬೇಕೋ ಕೊಡ್ತಾರೆ. ದುಡಿಯೋ ಅಂಥವ್ರು ಬಡವರು ದುಡಿತಾರೆ, ಕಿತ್ಕೊಂಡು ತಿನ್ನೋ ಅಂಥವ್ರು ಆ್ಯಪ್ ಸಂಸ್ಥೆಗಳು ದುಡ್ದು ಕಿತ್ಕೊಂಡು ತಿನ್ನೋರು ನಮ್ಮ ಹೊಟ್ಟೆ ತುಂಬಿಸ್ತಾರೆ. ನಾವಿದೆಲ್ಲ ಮಾಡಿಕೊಟ್ಬಿಟ್ರೆ ನಮ್ಮ ಹೊಟ್ಟೆ ಹೆಂಗೆ ತುಂಬ್ತದೆ? ಸರ್ಕಾರ ಕೊಡೋ ಸಂಬಳದಲ್ಲಿ ಏನು ವರ್ಕೌಟ್ ಆಗಲ್ಲ. ಇವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ವರ್ಕೌಟ್ ಆಗ್ತದೆ ಅಂದ್ಕೊಂಡು ನಿಮ್ಮ ಯಾಕೆಂದರೆ ನೋಡ್ರಿ, ನಿಮಗೆಲ್ಲ ಅಧಿಕಾರ ಕೊಟ್ಬಿಟ್ಟವ್ರೆ, ನಿಮಗೆ ಖರ್ಚನ್ನೋದೇ ಇಲ್ಲ. ಅಧಿಕಾರ ಇರೋದ್ರಿಂದ ಖರ್ಚೇ ಇಲ್ಲ ನಿಮಗೆ. ನೀವು ಮಾಡೋ ಪ್ರತಿ ಒಂದೊಂದು ರೂಪಾಯಿನೂ ಕೂಡ ಸೇವಿಂಗ್ಸೇ. ಆ ಸೇವಿಂಗ್ಸ್ ದುಡ್ಡು ಎಲ್ಲ ಹಾಕ್ತೀರಾ? ಈ ಥರ ಶೇರ್ಗಳ ಮೇಲೆ ಹಾಕ್ತೀರಾ. ಹಂಗಾಗಿ ನಿಮಗೆ ಅಲ್ಲೆಲ್ಲ ಇನ್ಕಮ್ ಬರ್ತದೆ. ನೀವು ಬಡವರು ನೆಲ ಕೆರೆದಂಗೆ 100-500 ರೂಪಾಯಿಗೆ ನೆಲ ಕೆರ್ಕೊಂಡು ತಿಂಗಳಾಯ್ತೆ ಅದನ್ನೆಲ್ಲ ಜೋಡಿಸ್ಕೊಂಡು ಇದ್ದಿದ್ರೆ ಅದ್ರ ನೋವೇನು ಅಂತ ಗೊತ್ತಾಗಿರೋದು ಇಲ್ಲ. ನಿಮ್ಗೆ ಆ ಪರಿಸ್ಥಿತಿ ಇಲ್ಲ. ಏನು ಮಾಡ್ತೀರಾ? ನಮ್ಮ ಜನ ನಿಮ್ಗಳಿಗೆ ಓಟ್ ಹಾಕ್ತಾರೆ, ನಿಮ್ಮಂಥವ್ರನ್ನೇ ಗೆಲ್ಸಿ ಕಳಿಸ್ತಾರೆ, ಆಮೇಲೆ ಹಿಂಗೆ ಕೂತ್ಕೊಂಡು ಬಾಯಿ ಬಡ್ಕೊಬೇಕು. ಹಿಂಗಾಗಿದೆ ಪರಿಸ್ಥಿತಿ. ಸ್ನೇಹಿತರೆ ನೋಡಿ, ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವಿಲ್ಲೇನೋ ಒಂದು ಹೊಸ ಕ್ರಾಂತಿ ಮಾಡೋದಕ್ಕೆ ಹೋಗಿಲ್ಲ. ಸೋಷಿಯಲ್ ಮೀಡಿಯಾ ಮುಖಾಂತರ ವಾಸ್ತವ ವಿಚಾರನ ನಿಮ್ಮ ಬಳಿ ತಿಳಿಸೋ ಅಂತ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ನಾವೆಲ್ಲೋ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಏನೋ ಬದಲಾವಣೆ ಖಂಡಿತ ಆಗುತ್ತೆ. ನೀವು ಅಂದ್ಕೊಂಡಿದ್ದೀರ ಸುಳ್ಳು. ನಮ್ಮಂಥ ಎಷ್ಟೋ ಜನ ಹೋರಾಟಗಾರಗಳ ಲೈವ್ಗಳು ಖಂಡಿತ ಎಲ್ಲೂ ರೀಚ್ ಆಗಬೇಕು, ರೀಚ್ ಆಗ್ತಾ ಇರ್ತವೆ. ಪ್ರತಿಯೊಂದು ನೋಡ್ತಾ ಇರ್ತಾರೆ. ಎಲ್ಲಿ ಇಟ್ಕೊಬೇಕೋ ಮೆಣಸಿನ್ಕಾಯಲ್ಲಿ ಇಟ್ಕೊಂತಿರ್ತಾರೆ. ಅದು ನಮಗೆ ಚೆನ್ನಾಗಿ ಗೊತ್ತು. ಅಲ್ಲೇ ಹೋಗಿ ಮನವಿ ಕೊಟ್ಬಿಟ್ರೆ, ಇಲ್ಲ ಅವ್ನು ಯಾರ ಮಿನಿಸ್ಟ್ರನ್ನ ಹೋಗಿ ಭೇಟಿ ಮಾಡ್ಬಿಟ್ಟು ಫೋಟೋ ಹಾಕ್ಬಿಟ್ರೆ ಏನೂ ಬರಲ್ಲ. ಕೆಲಸ ಆಗಬೇಕಲ್ವಾ? ಕೆಲಸ ಆಗಬೇಕು ಅಂದರೆ ಕ್ಯಾಕುರ್ ತುಬುಕ್ ಅಂತ ಮಕ್ಕುಗಿಬೇಕು. ಸಾಹೇಬ್ರೆ ಸಲಾಂ ಸಾಹೇಬ್ರೆ ಅಂತ ಗೊಡ್ಸಾಲ ಮಾಡ್ಕೊಂಬಂದ್ರೆ ಅದ ಬಿಡಲಿ ಅಂದ್ಕೊಂಡು ಹೋಯ್ತಾ ಇರ್ತಾರೆ. ಇದು ನಮ್ಮ ವ್ಯವಸ್ಥೆ ಇರೋದು. ಎನಿವೆ, ಇಲ್ಲಿ ಎರಡೇ ವಿಷಯ ಅಷ್ಟೇ. ಹೈಕೋರ್ಟು ಆದೇಶ ಕೊಟ್ಟಿದೆ. ಒಂದು ಇವರು ಗೈಡ್ಲೈನ್ಸ್ ಕೊಡಬೇಕು, ಇನ್ನೊಂದು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಆ ಗೈಡ್ಲೈನ್ಸ್ ಕೊಡೋವರೆಗೂ ಈ ಬೈಕ್ಗಳು ನಿಲ್ಲಬೇಕು, ಸೇವೆ ಕೊಡೋ ಅಂಥದ್ದು ನಿಲ್ಲಬೇಕು. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಸರ್ಕಾರ ಹೋಗ್ಬೇಕು. ಇದಿಷ್ಟೇ, ಇವೆರಡು ಕೆಲಸ ಆಗಬೇಕು. ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಬೇಕು. ಈ ಸ್ಟೇಟ್ಮೆಂಟ್ಗೋಸ್ಕರ ತುಂಬ ಎದುರು ನೋಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ 9 ದಿನ ಕಂಪ್ಲೀಟ್ ಆಗೋಯ್ತು. ನಾಳೆ ಫೆಬ್ರವರಿ 1, 10 ದಿನ ಎಲ್ಲೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ನಾವು ಇಂಥದ್ದೊಂದು ಕಾರ್ಯ ಮಾಡ್ತಿದ್ದೀವಿ ಅಂತಿಲ್ಲ. ಆ ಆ್ಯಪ್ ಸಂಸ್ಥೆಗಳಿಗೆ ನೋಟಿಸ್ ಕೊಡ್ತಾ ಇಲ್ಲ. ನಾವೇನಾದರೂ ಆ್ಯಪ್ ಸಂಸ್ಥೆ ಒಳಗೆ ನುಗ್ಗಿದ್ರೆ, ಯಾಕೆಂದರೆ ಕಳೆದ ಬಾರಿನೇ ನುಗ್ದಾಗ ಬಂದಿದ್ದ ಸ್ಟೇಟ್ಮೆಂಟ್ಗಳು ಇಷ್ಟೇ. ನಮಗೆ ಇಲಾಖೆಯಿಂದ ಯಾವುದೂ ನೋಟಿಸ್ ಬಂದಿಲ್ಲ, ನಿಲ್ಲಿಸಿ ಅಂತ ಏನೂ ಹೇಳಿಲ್ಲ. ನೀನು ಬಂದು ಮನವಿ ಕೊಟ್ಬಿಟ್ಟು ನಿಲ್ಲಿಸು ಅಂದರೆ ನಿಲ್ಸೋಕ್ಕಾಗಲ್ಲ.
ನನಗೆ BJP ಅವ್ರ ಸಪೋರ್ಟ್ ಅವರೇ, ನನಗೆ ಕಾಂಗ್ರೆಸ್ ಅವ್ರ ಸಪೋರ್ಟ್ ಅವರೇ, ನನಗೆ JDS ಸಪೋರ್ಟ್ ಅವರೇ ಅನ್ನೋ ರೀತಿಲಿ ಬಿಲ್ಡಪ್ ಕೊಡ್ತಾರೆ. ಇದು ನಮ್ಮ ವ್ಯವಸ್ಥೆ. ಇಲ್ಲಿ ಕೆಲವ್ರನ್ನ ಅಡ್ಡ ಹಾಕಿ ಜಾಗೃತಿ ಮೂಡ್ಸೋಕೆ ಹೋದ್ರೆ, ಅಮಾಯಕ ಬಡವ ಅವನ್ನೇ ಹಿಡ್ಕತ್ಯಾ, ಹೋಗು ಆ ಸಂಸ್ಥೆಯವ್ರನ್ನ ಕೇಳು ಅಂತಾರೆ. ಆ ಸಂಸ್ಥೆಗಳ ಹತ್ರ ಹೋದ್ರೆ ನಮ್ಗೆ ಇಲಾಖೆಯಿಂದ ಏನೂ ನೋಟಿಸ್ ಬಂದಿಲ್ಲ, ನಿಲ್ಲಿಸಿ ಅಂತ ಏನೂ ಹೇಳಿಲ್ಲ. ಕಳ್ಳನ ಮಕ್ಕಳು ಲೈಸೆನ್ಸ್ ಇಲ್ಲದೆ ನಡೆಸ್ತವ್ರೆ, ರಾಜಾರೋಷವಾಗಿ ಬಿಸ್ನೆಸ್ ಮಾಡ್ಕೋ ಅಂತ ಬಿಟ್ಟವ್ರೆ. ಅದೇ ಒಬ್ಬ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರೆ ಹಾಕು ಅವನ್ನ ಫೈನು, ಕುಡಿದು ಗಾಡಿ ಓಡಿಸ್ತಾ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ಲು. ಏನು ಇಲ್ದಂಗೆ ಬಿಸ್ನೆಸ್ ನಡೆಸ್ತವ್ರಿಗೆ ಅವ್ರಲ್ಲೋಗಿ ಅವ್ರ ಆಫೀಸ್ ಮುಂದೆ ನಿಂತ್ಕೊಂಡ್ರೆ ಸಾಕು, ಸ್ಟೇಷನ್ ಬರ್ಬೇಕ್ರಿ, ಬಂದು ಇಲ್ಲಿ ಇಂಟಿಮೇಷನ್ ಕೊಡ್ಬೇಕ್ರಿ, ನಿಮ್ನಾರ್ರಿ ಅಲ್ಲಿ ಹೋಗಕ್ಕೆ ಹೇಳಿದ್ದು, ಸ್ಟೇಷನ್ ಬಂದು ಇಲ್ಲಿ ಮಾತಾಡಬೇಕು. ಆಯ್ತು ಸ್ವಾಮಿ, ಅವ್ನು ಕಳ್ಳ ಕರ್ಸು, ಏನಾದರೂ ಮಾಡು, ನನ್ನ ಕೈಲಿದೇನು ಇಲ್ರಿ, ಇದೆಲ್ಲ RTOಗೆ ಬಿಟ್ಟಿದ್ದು, ನೀವು ಅವ್ರನ್ನ ಕೇಳ್ಕೊಳ್ಳಿ. ಇದು ನಮ್ಮ ವ್ಯವಸ್ಥೆ.